ಚಿಕ್ಕಜ್ಮಾನ್ರೆ, ಚಿಕ್ಕಜ್ಮಾನ್ರೆ, ನೀವು ಹೀಗೆಲ್ಲ ಎದ್ದೇಳ್ಬಾರ್ದು. ನೀವು ವಿಶ್ರಾಂತಿ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಮಲ್ಕೊಳ್ಳಿ ಚಿಕ್ಕಜ್ಮಾನ್ರೆ. ಎಲ್ರೂ ಮಲಗ್ಸಕ್ಕೆ ನೋಡ್ತಿರಲ್ರಿ. ಚಿಕ್ಕಜ್ಮಾನ್ರೆ, ಇದನ್ನ ನಾನ್ ಹೇಳ್ತಿರೋದಲ್ಲ. ನಿಮ್ಗೆ ಹುಷಾರಿಲ್ಲ, ಅದಕ್ಕೆ ನೀವ್ ಮಲ್ಕೊಂಡು ವಿಶ್ರಾಂತಿ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ಗೇನ್ರಿ ಮಲಗ್ಸೋದು ಚುಚ್ಚೋದು? ಅವ್ರು ಚುಚ್ಚಿರೋದಕ್ಕೆ ನೋವು ಹೋಗೋವರೆಗೂ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಹೇಳೋದನ್ನೆಲ್ಲ ನಾ ಫಾಲೋ ಮಾಡ್ತಾ ಇದ್ರೆ ಇವತ್ತು ಆಸ್ಪತ್ರೆಯಲ್ಲಿ ಪೇಷಂಟ್ಗಳೇ ಇರ್ತಾ ಇರ್ಲಿಲ್ಲ ಅಲ್ವೇನ್ರಿ? ಚಿಕ್ಕಜ್ಮಾನ್ರೆ, ನೀವ್ ಹೀಗೆ ಮಾತಾಡ್ತಿದ್ರೆ ಮತ್ತೆ ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರ್ಸ್ಬೇಕಾಗತ್ತೆ. ಓ, ಹಾಗಿದ್ರೆ ನಿಮ್ಗೆ ನನ್ನನ್ನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋದನ್ನ ನೋಡೋದಕ್ಕೆ ಆಸೆ ಅಂತ ಹೇಳಿ. ಅಯ್ಯೋ, ಹಾಗಲ್ಲ ಚಿಕ್ಕಜ್ಮಾನ್ರೆ. ನಿಮ್ಮನ್ನ ಈ ಸ್ಥಿತಿನಲ್ಲಿ ನೋಡೋದಕ್ಕೆ ಆಗ್ತಿಲ್ಲ, ಅದಕ್ಕೆ ನೀವ್ ಬೇಗ ಹುಷಾರಾಗ್ಲಿ ಅಂತ ಹಾಗೆ ಹೇಳ್ದೆ ಅಷ್ಟೇ. ನನ್ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನೋಡ್ರಿ, ಪ್ರಪಂಚದಲ್ಲಿ ಏನಾದ್ರೂ ತಪ್ಪೇ ಮಾಡದೇ ಇರುವಂತ ಕಾಂಪಿಟೇಷನ್ ಇಟ್ರೆ ನಿಮಗೆ ಫಸ್ಟ್ ಪ್ರೈಸ್. ಅಂಥದ್ರಲ್ಲಿ ನಾನು ನಿಮ್ ಬಗ್ಗೆ ತಪ್ಪು ತಿಳ್ಕೊತೀನ? ಈಗ ನಮ್ ಬೆಂಗಳೂರಲ್ಲಿ ಟ್ರಾಫಿಕ್ ರೂಲ್ಸ್ನ ಯಾರು ಫಾಲೋ ಮಾಡ್ತಾರೆ ಹೇಳಿ? ಚಿಕ್ಕಜ್ಮಾನ್ರೆ, ಹಾಗ್ ಮಾಡ್ದೆ ಹೋದ್ರೆ ದಂಡ ಕಟ್ಬೇಕಾಗತ್ತೆ ಅಲ್ವಾ? ಯಾರೋ ಏನೋ ತಪ್ಪು ಮಾಡಿದ್ರು ಅನ್ಬಿಟ್ಟು ಆ ತಪ್ಪನ್ನ ನಾವ್ ಮಾಡಿದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ನೋಡಿ, ಯಾರು ನೋಡ್ಲಿ ಅಂತ ನಾವ್ ಬದುಕಬಾರ್ದು, ನಮಗೋಸ್ಕರ ನಾವ್ ಬದುಕ್ಬೇಕು. ರೀ, ನಿಮ್ ಜೊತೆ ಒಂದ್ ಅರ್ಧ ಗಂಟೆ ಮಾತಾಡ್ಬಿಟ್ರೆ ಬ್ರೇನಿಗೆ ಕೈ ಹಾಕ್ಬಿಡ್ತೀರಲ್ರಿ? ಒಂದ್ ಕೆಲ್ಸ ಮಾಡ್ಬಿಡೋಣ, ಇದೆಲ್ಲ ಮುಗಿದ್ಮೇಲೆ ನಾನು ನೀವು ಸೇರ್ಕೊಂಡು ಒಂದು ಮಠ ಕಟ್ಟೋಣ. ಆ ಮಠಕ್ಕೆ ನೀವೇ ಲೇಡಿ ಸ್ವಾಮೀಜಿ, ದಿನ ಕೂತ್ಕೊಂಡು ಪ್ರವಚನ ಕೊಟ್ಬಿಡಿ. ನಾನ್ ಪ್ರವಚನ ಕೊಟ್ರೆ ನೀವೇನ್ ಮಾಡ್ತೀರಾ? ಆಸ್ ಯೂಶುವಲ್. ನೀವು ಪ್ರವಚನ ಕೊಡ್ತಿರೋ ಟೈಮಲ್ಲಿ ನಾನು ಅಲ್ಲೇ ಯಾವ್ದಾದ್ರು ಒಂದು ಮರ ಹುಡ್ಕೋತೀನಿ. ಮರದ ಕೆಳಗಡೆ ಬಾಟ್ಲು, ಅಷ್ಟೇ. ಅಲ್ಲ, ಇಂಥ ಸಮಯದಲ್ಲೂ ತಮಾಷೆ ಮಾಡ್ತಾ ಇದ್ದೀರಲ್ಲ ಚಿಕ್ಕಜ್ಮಾನ್ರೆ. ಈಗೇನು ನಿಮಗ್ ನಾನು ಮಾತಾಡ್ತಿರೋದು ಇಷ್ಟ ಆಗ್ತಿಲ್ವಾ? ಸರಿ ಬಿಡಿ, ಬಾಯಿ ಮುಚ್ಕೊಂಡು ತೆಪ್ಪಗಿದ್ದು ಬಿಡ್ತೀನಿ. ಅಯ್ಯೋ ಚಿಕ್ಕಜ್ಮಾನ್ರೆ, ಬೇಜಾರಾಗತ್ತೆ ಅಂತ ನಾನೆಲ್ಲಿ ಹೇಳ್ದೆ? ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಿಮ್ಗೆ ಸುಸ್ತಾಗತ್ತೆ. ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದ್ರೆ ನೀವ್ ಏನೇನೋ ಮಾತಾಡ್ತಾ ಇದ್ದೀರಲ್ಲ.